ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ನೋಡಿ, ಇವತ್ತು ಹೋಟೆಲ್ ಸ್ಟೈಲಲ್ಲಿ ಎಣ್ಣೆ ಬದನೆಕಾಯಿ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ ಹಾಕಿ. ಬನ್ನಿ, ಇದನ್ನು ಮಾಡೋದನ್ನು ನೋಡೋಣ. ಸ್ವಲ್ಪ ಬಾಣಲಿ ಇಕ್ಕಿದ್ದೀನಿ. ಬಾಣಲಿ ಬಿಸಿ ಹಾಕೋವರೆಗೂ ವೆಯ್ಟ್ ಮಾಡೋಣ. ಬಾಣಲಿ ಬಿಸಿ ಆಗಿದೆ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆಗಿದ ತಕ್ಷಣ ಸ್ವಲ್ಪ ಜೀರಿಗೆ ಹಾಕೋಣ. ಜೀರಿಗೆ ಸ್ವಲ್ಪ ಚಿಟಪಟ ಅನ್ನೋ ಥರ ಆಗಲಿ ಎಣ್ಣೆಯಲ್ಲಿ. ಇವಾಗ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕ್ಕೊಳ್ಳೋಣ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡ್ರಿ, ಕಹಿ ಆಗಿಬಿಡುತ್ತೆ. ಸ್ವಲ್ಪ ಆದರೆ ಸಾಕು. ಇವಾಗ ಕಡಲೆಬೇಳೆ ಹಾಕ್ಕೊಳ್ಳೋಣ. ನೋಡಿ, ಕಡಲೆಬೇಳೆ ಹಾಕ್ಕೊಳ್ಳೋಣ. ಅದು ಅಷ್ಟೇ ನೀಟಾಗಿ ಫ್ರೈ ಆಗಿದ ತಕ್ಷಣ ಬಿಳಿ ಎಳ್ಳು ಬರುತ್ತಲ್ವ, ಅದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಮಸ್ತ್ ಫ್ಲೇವರ್ ಬರುತ್ತೆ, ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು ಬಿಳಿ ಎಳ್ಳು. ಎಣ್ಣೆ ಬದನೆಕಾಯಿಗಂತೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಇದು. ಎಣ್ಣೆಲಿ ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಹಸಿ ಕಡಲೆ ಬೀಜ ಬರುತ್ತಲ್ಲ, ಅದನ್ನು ಹಾಕ್ಕೊಳ್ಳೋಣ. ಹಸಿ ಕಡಲೆ ಬೀಜ ಇದು ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಎಣ್ಣೆ ಬದನೆಕಾಯಿಗೆ. ನಿಜವಾಗ್ಲೂ ಗೈಸ್, ನೀವು ಸಹ ಮನೇಲಿ ಒಂದು ಸತಿ ಟ್ರೈ ಮಾಡಿ. ಸಖತ್ತಾಗಿ ಬಂದಿದೆ ನನಗಂತೂ. ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಹೇಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೈತೆ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕು ಇದನ್ನು. ನೋಡಿ, ಇವಾಗ ಸ್ವಲ್ಪ ಬಾಡಿಗೆ ಮೆಣಸು ಹಾಕೋಣ. ನಾನು 4 ಬಾಡಿಗೆ ಮೆಣಸು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 4 ಆದರೆ ಸಾಕು ನನಗೆ. ಇದು ಅಷ್ಟೇ ನೀಟಾಗಿ ಫ್ರೈ ಆಗ್ತಾಯಿದೆ. ನಾವು ಆದಷ್ಟು ಲೋ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಬೇಕು. ಇವಾಗ ನೋಡಿ, ಸ್ವಲ್ಪ ಹುಣಸೆ ಹಣ್ಣು ಹಾಕೋಣ. ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಒಂದು ಚಿಟಿಕೆಯಷ್ಟು ಹುಣಸೆ ಹಣ್ಣು ಹಾಕೋಣ. ಇವಾಗ ಈರುಳ್ಳಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಅಷ್ಟೇ ನೀಟಾಗಿ ಚೆನ್ನಾಗಿ ಫ್ರೈ ಆಗಲಿ. ನಾನು ಒಂದೇ ಇದರಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಸಪ್ರೇಟಾಗಿ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊತಾರೆ. ಬಟ್ ನಾನು ಆ ಥರ ಮಾಡಿಲ್ಲ. ಒಂದೇ ಇದರಲ್ಲೇ ನಾನು ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊತೀನಿ. ನೋಡಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬೇಡಿ. ಇದು ಅಷ್ಟೇ, ಶುಂಠಿನೂ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಬಾರ್ದು. ನೋಡಿ, ಶುಂಠಿನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಾನು. ಫ್ರೈ ಆಗಲಿ ಸ್ವಲ್ಪ ನೀಟಾಗಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಗೈಸ್. ನಿಜವಾಗ್ಲೂ ಸಪೋರ್ಟ್ ಮಾಡಿ ಎಲ್ಲರೂ. ನಾನು ಫಸ್ಟ್ ಟೈಮ್ ಈ ಥರ ವಿಡಿಯೋಸ್ ಮಾಡ್ತಾ ಇರೋದು. ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ. ನೋಡಿ, ಇವಾಗ ಸ್ವಲ್ಪ ಕೊಬ್ಬರಿಯನ್ನು ಹಾಕ್ಕೊತಿದ್ದೀನಿ. ಇದನ್ನು ಸಹ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಟೊಮೊಟೊ ಹಣ್ಣು ಆ್ಯಡ್ ಮಾಡ್ಕೊಳ್ಳೋಣ. ಇದು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಗೈಸ್. ಒಂದು ಸತಿ ಟ್ರೈ ಮಾಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ಲೇವರ್ಗೆ ಹಾಕೋಣ. ಇವಾಗ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಚಕ್ಕೆ ಮತ್ತು 4 ಲವಂಗ ಹಾಕ್ಕೊಳ್ಳೋಣ. ಸ್ವಲ್ಪ ಅಷ್ಟೇ, ನೋಡಿ ಅಷ್ಟೇ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಧನಿಯಾ ಪುಡಿ ಇದೆಯಲ್ವಾ, ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳೋಣ. ಜಾಸ್ತಿ ಬೇಡ, ಸ್ವಲ್ಪ ಆದರೆ ಸಾಕು. ಇವಾಗ ಅದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಅರಿಶಿಣ ಹಾಕೋಂಗಿದ್ರೆ ಅರಿಶಿಣನೂ ಹಾಕ್ಕೊಬೋದು ನೀವು. ಬಟ್ ನಾನು ಹಾಕ್ತಾಯಿಲ್ಲ, ಯಾಕಂದರೆ ಈ ಬಾಡಿಗೆ ಮೆಣಸಿದೆಯಲ್ಲ ಅದರಲ್ಲೇ ನನಗೆ
ಕಲರ್ ಬರುತ್ತಲ್ವ ಅದಕ್ಕೋಸ್ಕರ. ನಿಮಗೆ ಬೇಕು ಅಂದರೆ ಫ್ಲೇವರ್ಗೆ ಹಾಕ್ಕೊಳ್ಳಿ. ನೋಡಿ ಆಲ್ರೆಡಿ ಎಷ್ಟು ನೀಟಾಗಿ ಫ್ರೈ ಆಗಿದೆ. ಸ್ವಲ್ಪ ಚೆನ್ನಾಗಿ ಅದು ಆರಲಿ, ಇಲ್ಲಾಂದರೆ ಅದು ನಾರು ಬರುತ್ತೆ. ಚೆನ್ನಾಗಿ ಡ್ರೈ ಆಗಲಿ ಅದೆಲ್ಲ. ಇದನ್ನು ಜಾರ್ಗೆ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ನೋಡಿ ಈ ಥರ ಮಿಕ್ಸಿಗೆ ಹಾಕ್ಕೊಂಬಂದಿದ್ದೀನಿ. ಜಾಸ್ತಿ ನುಣ್ಣಗೂ ಹಾಕ್ಕೊಂಬಾರ್ದು, ತರಿಯಾಗಿ ಹಾಕ್ಕೊಂಡ್ರೆ ಸಾಕು. ಬದನೇಕಾಯಿ ಅಷ್ಟೇ ನಾನು ಈ ಥರ ನೋಡಿ ಈ ಥರ ಪ್ಲಸ್ ಆಗಿ ಇದು ಮಾಡ್ಕೊಂಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆನ ಒಳಗಡೆ ಹಾಕೋಣ ಬನ್ನಿ. ಒಂದು ವಿಡಿಯೋ ಸ್ವಲ್ಪ ಈ ಥರ ಬಂದುಬಿಡ್ತು, ಕ್ಷಮಿಸಿ. ಒಂದು ಕೈಯಲ್ಲಿ ಫೋನು ಒಂದು ಕೈಯಲ್ಲಿ ಅಡುಗೆ ಮಾಡೋಂಗಂದರೆ ಆಗಲ್ವಲ್ಲ, ಅದಕ್ಕೋಸ್ಕರ ಈ ಥರ ಬಂದಿದೆ, ಸಾರಿ. ಇವಾಗ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳೋಣ. ಅದೇ ಬಾಣಲಿಗೆ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋಣ, ಯಾಕಂದರೆ ಎಣ್ಣೆ ಬದನೇಕಾಯಿ ಅಲ್ವಾ, ಅದಕ್ಕೋಸ್ಕರ ಎಣ್ಣೆ ಜಾಸ್ತಿ ಇರಲಿ. ಇವಾಗ ಉದ್ದಿನಬೇಳೆ, ಸಾಸಿವೆ ಇಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅದಕ್ಕೆ ಅದು ಇಷ್ಟೇ ನೀಟಾಗಿ ಗಮ್ ಅಂತ ಫ್ರೈ ಆಗ್ತಾಯಿದೆ. ಜಾಸ್ತಿನೇ ಇರಲಿ ಎಣ್ಣೆ ಸ್ವಲ್ಪ, ಯಾಕಂದರೆ ಬದನೇಕಾಯಿ ಎಲ್ಲ ಸ್ವಲ್ಪ ನೀಟಾಗಿ ಎಣ್ಣೆಯಲ್ಲೇ ಬೇಯಬೇಕಲ್ವ, ಅದಕ್ಕೋಸ್ಕರ ಎಣ್ಣೆ ಜಾಸ್ತಿ ಇರಲಿ. ಇವಾಗ ಒಂದೊಂದೇ ಎಣ್ಣೆ ಬದನೇಕಾಯಿನ ಅದರಲ್ಲಿ ಹಾಕೋಣ. ಈ ಥರ ಚೆನ್ನಾಗಿ ಒಂದೊಂದೇ ಹಾಕ್ಕೊಳ್ಳೋಣ. ಇದು ಎಣ್ಣೆಯೆಲ್ಲ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು, ಇಲ್ಲಾಂದ್ರೆ ನೀರು ಹಾಕಿದ್ರೆ ಅದು ಚೆನ್ನಾಗಿ ಬೇಯಲ್ಲ. ಫಸ್ಟೇ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ನೋಡಿ ಈ ಥರ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು. ಎಕ್ಸ್ಟ್ರಾ ಮಸಾಲೆ ಇದೆ, ಬಟ್ ಆಮೇಲೆ ಆ್ಯಡ್ ಮಾಡ್ತೀನಿ. ಫಸ್ಟು ಇದನ್ನು ಬದನೇಕಾಯಿನ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಬೇಕು ನೀಟಾಗಿ. ಒಂದು 20 ನಿಮಿಷಗಳ ಕಾಲ ಇದೇ ಥರ ಫ್ರೈ ಮಾಡ್ಕೊಬೇಕು. ಈ ಥರ ಚೆನ್ನಾಗಿ ಫ್ರೈ ಆಗಲಿ. ನೋಡಿ ಕಲರ್ ಚೇಂಜ್ ಆಗ್ತಾಯಿದೆ ಬದನೇಕಾಯಿದು. ನಾವು ಬದನೇಕಾಯಿಗೆ ಇದೇ ಥರ ಬದನೇಕಾಯಿ ಮಾಡಿದ್ರೇ ಚೆನ್ನಾಗಿರೋದು. ಇವಾಗ ಸ್ವಲ್ಪ ಮಸಾಲೆ ಏನು ಬೇಕಿತ್ತಲ್ಲೋ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಮಸಾಲೆ ಹಾಕಿದ ತಕ್ಷಣ ಗಮ್ ಅಂತ ಬರ್ತಾಯಿದೆ. ಆದಷ್ಟು ನಾವು ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೊಬೇಕು, ಇಲ್ಲಾಂದರೆ ನಾವು ಕಡಲೆ ಬೀಜ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ಅದು ತಳ ಹಿಡಿದ್ಬಿಡುತ್ತೆ. ಸ್ವಲ್ಪ ಹೊತ್ತು ಮುಚ್ಚಳ ಈ ಥರ ಮುಚ್ಚಿಬಿಡೋಣ. ನೋಡಿ ಇಷ್ಟು ಚೆನ್ನಾಗಾಗಿದೆ ನೋಡಿ ಎಣ್ಣೆ ಬದನೇಕಾಯಿ, ನೀರು ಬಿಟ್ಕೊಂಡಿದೆ. ವಾವ್, ಮಸ್ತಾಗಿ ಬಂದೈತೆ ನೋಡಿ. ಈ ಥರ ಫ್ರೈ ಮಾಡ್ಕೊಬೇಕು ನಾವು. ಇವಾಗ ಇದಕ್ಕೆ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಅದರಲ್ಲಿ ನೀರು ಇರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳೋಣ. ಜಾಸ್ತಿ ನೀರು ಹಾಕ್ಕೊಬಾರ್ದು, ಸ್ವಲ್ಪನೇ ನೀರು ಹಾಕ್ಕೊಬೇಕು. ಈ ಥರ ಮಿಕ್ಸ್ ನೀಟಾಗಿ ಮಾಡೋಣ. ಜಾಸ್ತಿ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬರಲ್ಲ ಅದು, ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಇವಾಗ ಸ್ವಲ್ಪ ಟೇಸ್ಟ್ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಮತ್ತೆ ಈ ಥರ ನೀಟಾಗಿ ಮಿಕ್ಸ್ ಮಾಡೋಣ. ಇವಾಗ ಸ್ವಲ್ಪ ಹೊತ್ತು ಮತ್ತೆ ಮುಚ್ಚಳವನ್ನು ಮುಚ್ಚಿಬಿಡೋಣ. ಈ ಥರ ಮುಚ್ಚೋಣ. ನೋಡಿ ಗಾಯ್ಸ್, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಸರ್ತಿ ನೀವು ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಯಾವ ಥರ ಬಂತು ಅಂತ ನೀವು ಕಮೆಂಟಲ್ಲಿ ಹಾಕಿ. ನೋಡಿ ಎಷ್ಟು ಮಸ್ತಾಗಿ ಬಂದಿದೆ. ಬದನೇಕಾಯಿ ಅಷ್ಟೇ ನೀಟಾಗಿ ಬೆಂದಿದೆ. ಇದಂತೂ ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ವಾಚಿಂಗ್.